ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಆ್ಯಕ್ಚುಲಿ ಒಂದು ತುಂಬ ವ್ಯೂವರ್ಸ್ ಕೇಳ್ತಾ ಇದ್ದಿದ್ದು ಒಂದು ಡೇ ಕ್ರೀಮ್ನ ಆ್ಯಂಟಿ ಏಜಿಂಗ್ಗೆ. ಸೊ 30+ನವ್ರಿಗೇನೆ ಕೂಡ ಹೇಳ್ತಾ ಇದ್ದೀನಿ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಯಾಕೆ ಡೇ ಕ್ರೀಮ್ ಅಂತ ಹೇಳಿದ್ರೆ, ಸ್ಪೆಸಿಫಿಕ್ ಆಗಿ ಕೇಳೋದಕ್ಕೆ ಹೇಳ್ತಾ ಇರೋದಕ್ಕೆ ರೀಸನ್ ಬಂದ್ಬಿಟ್ಟು, ಈಗ ಮಾರ್ನಿಂಗ್ ಟೈಮಲ್ಲಿ ತುಂಬ ಟೈಮ್ ಇರಲ್ಲ. ಸೊ ಒಂದು ಮಾಯ್ಶ್ಚರೈಸರ್ ಹಚ್ಕೊಳ್ತೀವಿ, ಸನ್ಸ್ಕ್ರೀನ್ ಹಚ್ಕೊಳ್ತೀವಿ, ಅರ್ಜೆಂಟಲ್ಲಿ ನಾವು ಹೊರಟ್ಬಿಡ್ತೀವಿ. ಸೊ ಹೋದ್ಮೇಲೆ ಅನ್ನಿಸ್ತಾ ಇರುತ್ತೆ ಸ್ಕಿನ್ ಯಾಕೋ ಡ್ರೈ ಆಗ್ತಾ ಇದೆ, ಮಾಯ್ಶ್ಚರೈಸರ್ ಸರಿ ಹೋಗಲಿಲ್ಲ ಅನಿಸುತ್ತೆ, ಏನೋ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅನಿಸುತ್ತೆ, ಸ್ಕಿನ್ ಯಾಕೋ ಡಲ್ ಕಾಣಿಸ್ತಾ ಇದೆ. ಈ ಥರದ್ದೆಲ್ಲ ತುಂಬ ಇರುತ್ತೆ, ಕ್ವಶನ್ಸ್ಗಳಿರುತ್ತೆ. ಸೊ ಅದಕ್ಕೆಲ್ಲ ಒಂದು ಆನ್ಸರ್. ಹಾಗೆಯೇ ನನ್ನ ಟಾಪ್ 5 ಪ್ರಾಡಕ್ಟ್ಗಳು, ಅದು ಆ್ಯಕ್ಚುಲಿ ಡೇ ಕ್ರೀಮೇ. ಕೆಲವೊಂದು ಡೇ ಮತ್ತು ನೈಟ್ ಎರಡು ಕೂಡ ಯೂಸ್ ಮಾಡುವಂಥ ಕ್ರೀಮ್ನು ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಈ ನನ್ನ ವ್ಯೂವರ್ಸ್ಗೆ ನಾನು ಹೇಳೋ ಅಂಥದ್ದು ಏನಂದರೆ, ಯಾವತ್ತೂ ಕೂಡ ರೆಟಿನಾಲ್ ಡೇ ಕ್ರೀಮ್ಗಳಿದ್ರೆ ತಗೋಬೇಡಿ, ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನೊಂದು ಒಳ್ಳೆ ಗುಡ್ ಮಾಯ್ಶ್ಚರೈಸರ್ನ ಹೇಳ್ತೀನಿ. ಟಾಪ್ 5ಅಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಕೂಡ ಒಂದು ಡೇ ಕ್ರೀಮ್ನ ಹಚ್ತಾ ಇದ್ದೀನಿ, ಬಟ್ ಇದರಲ್ಲಿ SPF ಇಲ್ಲ. ಬಟ್ ನಾನ್ ಬ್ರ್ಯಾಂಡೆಡ್ ಇದು, ದ ಬ್ಯೂಟಿ ಸೇಲರ್ ಅಂತ ಹೇಳಿ. ಬಟ್ ಅದರಲ್ಲಿ ಏನಿದೆ ಅಂತ ಅಂದರೆ, ಪ್ರೋ ಪೆಪ್ಟೈಡ್ ಫೇಸ್ ಕ್ರೀಮ್ ಅಂತ ಇದೆ. ಇದು ನಾನು ನೈಟು ಯೂಸ್ ಮಾಡ್ತೀನಿ, ಡೇ ಕೂಡ ಯೂಸ್ ಮಾಡ್ತೀನಿ. ತುಂಬ ಮಾಯ್ಶ್ಚರ್ ಆಗಿರುತ್ತೆ ಸ್ಕಿನ್ನು, ತುಂಬ ಮಾಯ್ಶ್ಚರ್ ಆಗಿರುತ್ತೆ. ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ, ಬಟ್ ಯೂಸ್ ಮಾಡೋದು. ನಾನು ರೆಡಿ ಆಗೋಕ್ಕೂ ಮುಂಚೆ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು ಇದೇ ರೀಸನಿಗೋಸ್ಕರನೇ. ಸೊ ಏನಂದರೆ, ಇದು ಎಷ್ಟು ಹೈಡ್ರೇಟಿಂಗ್ ಆಗಿದೆ ಸ್ಕಿನ್. ಒಂಚೂರು ಕೂಡ ಇದ್ರ ಮೇಲೆ ನಾನು ಮೇಕಪ್ ಮಾಡ್ತೀನಿ, ಬಟ್ ಸ್ಕಿನ್ ಒಂಚೂರು ಕೂಡ ಡ್ರೈ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನಾನು ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳಿರೋ ಹಾಗೆ, ಏನಾದರೂ ತುಂಬ ಡಲ್ ಸ್ಕಿನ್ ಇದ್ದರೆ ಅಂಥವರು ವಿಟಮಿನ್ C ಇರೋವಂಥ ಕ್ರೀಮ್ಗಳನ್ನ ಯೂಸ್ ಮಾಡಿ, ಇಲ್ಲ ಆಲ್ಫಾ ಆರ್ಬಿಟನ್, ಕೋರಿಕ್ ಆ್ಯಸಿಡ್ ಆ ಥರ ಇರೋವಂಥ ಡೇ ಕ್ರೀಮ್ಗಳು ಬರುತ್ತೆ, ಅಂಥದ್ದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಒಂದು ಏನಂದರೆ, ಸ್ವಲ್ಪ 30+, ಅಫ್ಕೋರ್ಸ್ ನಾನು ಕೂಡ 30+ ಆಗಿರೋದ್ರಿಂದ ನಾನು ಪೆಪ್ಟೈಡ್, ಸೆರಮೈಡ್ ಆ ಥರ ಕ್ರೀಮ್ ಬೇಸ್ಡ್ ಇದ್ರೂ ಸರಿನೇ ಆ ಥರದನ್ನ ಯೂಸ್ ಮಾಡ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಯಾವುದೋ ರೆಕಮೆಂಡೇಶನ್ ಇಲ್ಲ ನನಗೆ, ಇದನ್ನು ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನ್ನ ಟಾಪ್ 5 ನಾನಿಲ್ಲಿ ನಿಮಗೆ ಒಂದೊಂದೇ ತಿಳಿಸ್ತಾ ಹೋಗ್ತೀನಿ. ಸೊ ತಗೋಬೋದು, ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಂದರೆ, ನಾನು ತಗೊಂಡು ಯೂಸ್ ಮಾಡಿ ನನಗೆ ಚೆನ್ನಾಗಿದೆ ಅಂದಾದ್ಮೇಲೆ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಬಟ್ ಆ ಪ್ರಾಡಕ್ಟ್ಗಳೆಲ್ಲ ಎಲ್ಲಿ ಅಂತ ಕೇಳಿದ್ರೆ, ಯಾವುದು ಕೂಡ ನನ್ನ ಹತ್ರ ತುಂಬ ದೊಡ್ಡ ದೊಡ್ಡ ಬಾಟಲ್ಗಳನ್ನ ಇಟ್ಟಿರಲ್ಲ. ನಾನು ಯಾವಾಗ್ಲೂ ಕೂಡ ಚಿಕ್ಕ ತಗೊಳ್ತೀನಿ, ಯಾವುದು ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅದನ್ನು ನಾನು ಸ್ವಲ್ಪ ಆಮೇಲಿಂದ ಸ್ವಲ್ಪ ದೊಡ್ಡ ಕ್ವಾಂಟಿಟಿಯಲ್ಲಿ ತಗೊಳ್ತೀನಿ, ಆ ಥರ. ಸೊ ಇದು ನಾನೇನೋ ಆಫರ್ ಇತ್ತು ಅಂತ ಹೇಳಿ ತಗೊಂಡಿದ್ದೆ. ಸೊ ಟಾಪ್ 1ಅಲ್ಲಿ ಡಾಟ್ ಆ್ಯಂಡ್ ಕೀದು ಆ್ಯಂಟಿ ಏಜಿಂಗ್ ಕ್ರೀಮ್ ಡೇಯಲ್ಲಿ ಬರುತ್ತೆ. ಇದರಲ್ಲಿ ವಿಟಮಿನ್ C ಇದೆ. ಸೊ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಫುಲ್ ಹೈಡ್ರೇಟಿಂಗ್ ಆಗಿರುತ್ತೆ. ಅದನ್ನು ಹಚ್ಬಿಟ್ಟು ನೀವು ಮೇಕಪ್ ಮಾಡ್ತೀನಿ ಅಂದ್ರೂ ಕೂಡ ನಿಮ್ಮ ಸ್ಕಿನ್ ಎಲ್ಲೂ ಕೂಡ ಡ್ರೈ ಆಗೋಕ್ಕೆ ಬಿಡೋದೇ ಇಲ್ಲ. ಸೊ ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಯೂಸ್ ಮಾಡ್ಬೋದು. ಸೊ ಸೆಕೆಂಡ್ ಬಂದುಬಿಟ್ಟು ಲೋರಿಯಲ್ ಪ್ಯಾರಿಸ್ ಅವ್ರದ್ದು ರಿವೈಟಲ್ ಲಿಫ್ಟ್ ಅಂತ ಹೇಳಿ. ಸೊ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನೀವು ಡೇ ಮತ್ತು ನೈಟ್ ಎರಡರಲ್ಲೂ ಕೂಡ ಯೂಸ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ. ಇದು ಆ್ಯಂಟಿ ಏಜಿಂಗಿಗೋಸ್ಕರನೇ ಇದೆ. ಸೊ ಇದೆಲ್ಲ ಏನು ಅಂತ ಅಂದರೆ, ಸ್ಕಿನ್ಗೆ ಒಂಥರ ಫುಡ್ ಇದ್ದಾಗೆ. ನಮ್ಮ ಸ್ಕಿನ್ನಲ್ಲಿ ಏನೋ ಒಂದು ಮಿಸ್ ಆಗ್ತಾ ಇದೆ ಅಂದರೆ ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಸ್ಕಿನ್ನಲ್ಲಿ ಆ ಗ್ಲೋನೆಸ್ ಆಗಲಿ, ಆ ಮಾಯ್ಶ್ಚರ್ ಆಗಲಿ ಬೇಗ ಹೋಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಆದಷ್ಟು ನಮ್ಮ ಸ್ಕಿನ್ನ ನಾವು ಮೇಂಟೈನ್ ಮಾಡೋದ್ರಿಂದ ಸೊ ಚೆನ್ನಾಗಿರುತ್ತೆ. ಶಿಲ್ಪಾ ಶೆಟ್ಟಿ ಅವರೆಲ್ಲನೂ ಕೂಡ ಮೇಂಟೈನ್ ಮಾಡದೆ ಗಾಡ್ ಗಿಫ್ಟ್ ಅಂತ ಹೇಳಿ ಏನು ಬಂದಿಲ್ಲ ಅವ್ರಿಗೆ. ಎಲ್ಲರೂ ಮೇಂಟೈನ್ ಮಾಡ್ತಾರೆ, ನಾವು ಮೇಂಟೈನ್ ಮಾಡಬೇಕು. ಹಾಗಾಗಿ ತುಂಬ ಸಾವಿರಾರು ರೂಪಾಯಿ ಅದಕ್ಕೆ ಸುರೀರಿ ಅಂತ ಹೇಳಲ್ಲ. ಸೊ ಯಾವ್ದು ಚೆನ್ನಾಗಿದೆ ಅದನ್ನು ತಗೊಂಡು ಯೂಸ್ ಮಾಡ್ಬೋದು. ಸೊ ನನ್ನ ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು ಲೋಟಸ್ ಅವ್ರದ್ದು. ಈ ಮೊದಲೆಲ್ಲ ಲೋಟಸ್ ನಾನು ಯೂಸ್ ಮಾಡಿದ್ದೀನಿ, ಬಟ್ ಸ್ವಲ್ಪ ವರ್ಷಗಳಿಂದ ಲೋಟಸಲ್ಲಿ ತುಂಬ ಒಳ್ಳೊಳ್ಳೆ ಕ್ರೀಮ್ಗಳು ಬರ್ತಾ ಇದ್ದಾವೆ. ಸೊ ಅದರಲ್ಲಿ ಇದೊಂದು
ತುಂಬ ಚೆನ್ನಾಗಿದೆ ನನಗೆ. ಸೊ ಇದು ಸ್ಕಿನ್ ಫಾರ್ಮಿಂಗ್ ಇದೆ ಇದರಲ್ಲಿ. ಸೊ ಸ್ಕಿನ್ ಫಾರ್ಮಿಂಗ್ ಮತ್ತು SPF 25 ಇದೆ. ಸೊ ಡೇ ಕ್ರೀಮ್ಗೆ ತುಂಬ ಚೆನ್ನಾಗಿದೆ ಇದು. ಲೋಟಸ್ ಯಾರಾದರೂ ಯೂಸ್ ಮಾಡಿದರೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಸ್ಕ್ರಬ್ ಇರ್ಬೋದು, ಇಲ್ಲ ಅಂತ ಅಂದರೆ ಫೇಸ್ ಪ್ಯಾಕ್ಗಳಿರ್ಬೋದು, ಡಿಟ್ಯಾನ್ ಪ್ಯಾಕ್ಗಳಿರ್ಬೋದು. ಸೊ ಅದೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಸ್ಕಿನ್ ಫಾರ್ಮಿಂಗಲ್ಲಿ ಕೂಡ ಇದು ತುಂಬ ಚೆನ್ನಾಗಿದೆ. ಒಂದಷ್ಟಿದ್ದಾವೆ, ಅದರಲ್ಲಿ ಇದನ್ನು ಮಾತ್ರ ಮೆನ್ಷನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಈವನ್ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಇದೊಂದು. 4ನೇದು ಬಂದ್ಬಿಟ್ಟು ಓಲೆ. ಸೊ ಇದು ಅಷ್ಟೇ, ಇದರಲ್ಲೂ ಕೂಡ SPF ಇದೆ. ಆ್ಯಂಟಿ ಏಜಿಂಗಿಗೋಸ್ಕರ, ಸ್ಕಿನ್ ಫಾರ್ಮಿಂಗೋಸ್ಕರ. ಕೊಲಾಜಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಸ್ಕಿನ್ ಯಾವಾಗಲೂ ಕೂಡ ಹೈಡ್ರೇಟ್ ಆಗಿ ಮತ್ತು ಚೆನ್ನಾಗಿರುತ್ತೆ, ಗ್ಲೋಯಿಂಗ್ ಆಗಿ ಇರುತ್ತೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ಹೇಳ್ತಾ ಇರೋದೆಲ್ಲನೂ ಕೂಡ ಒಳ್ಳೆ ಬ್ರ್ಯಾಂಡ್ ಇದೆ. ಸೊ ಏನು ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಅಂಥದ್ದನ್ನೇ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನನ್ನ ತುಂಬ 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 ಫೇವ್ರೆಟ್. ಸೊ ಏನಂತ ಅಂದರೆ ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. 900 ತನಕ ಇದೆ. ಬಟ್ ತುಂಬ ಚೆನ್ನಾಗಿದೆ ಇದು. ಸೊ ಯೂಸ್ ಮಾಡ್ಬೋದು. ಸೊ ಅದ್ಯಾವುದು ಅಂತ ಅಂದರೆ ಓಲೆ ರೀಜೆನರೆಸ್ಟ್ ಅಂತ ರೆಡ್ ಕಲರ್ ಇದರಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ನೈಟ್ ಮತ್ತು ಮಾರ್ನಿಂಗ್ 2 ಟೈಮಲ್ಲೂ ಕೂಡ ಯೂಸ್ ಮಾಡ್ಬೋದು. ಸ್ಕಿನ್ಗೆ ಇದೆಲ್ಲ ಏನಂದರೆ ಒಂಥರ ಸಪ್ಲಿಮೆಂಟ್ ಇದ್ದಾಗೆ. ಸೊ ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಸೊ ಹಾಗೆ ಮತ್ತು ಇದು ಆ್ಯಂಟಿ ಏಜಿಂಗ್ದೆಲ್ಲನೂ ಕೂಡ ಈ ಟಾಪ್ 5 ನಾನು ಹೇಳ್ತಾ ಇರೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಯಾರಾದರೂ ಡೇ ಕ್ರೀಮ್ಗಳನ್ನ ಹುಡುಕ್ತಾ ಇದ್ರೆ ಆ್ಯಂಟಿ ಏಜಿಂಗ್ಗೆ ಇದನ್ನು ಟ್ರೈ ಮಾಡ್ಬೋದು. ಇನ್ನೂ ಒಂದು ನಾನೇ ಹೇಳಿರೋ ಅಂಥ ಸಜೆಸ್ಟ್ ಮಾಡಿರೋ ಅಂಥ ಕೆಲವು ಕ್ರೀಮ್ದು ರಿವ್ಯೂಸ್ಗಳನ್ನ ಹೇಳಬೇಕು. ಯಾಕೆಂದರೆ ನಾನು ಕೂಡ 2 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಪಿಗ್ಮೆಂಟೇಷನ್ಸ್ ನನಗೂ ಇತ್ತು. ನಾನು ಒಂದು ವಿಡಿಯೋದಲ್ಲಿ ತೋರಿಸಿದೆ. ನಾನು ಫ್ರೆಂಡ್ ಯಾರೋ ಕೊಟ್ಟರು ಅಂತ ಹೇಳಿ ಸ್ಟೆರಾಯ್ಡ್ ಕ್ರೀಮ್ನ ಯೂಸ್ ಮಾಡಿಬಿಟ್ಟಿದ್ದೆ. ಒಂದು ಸ್ವಲ್ಪ ಅಂದರೆ ಒಂದು 6 ತಿಂಗಳ ತನಕ ಯೂಸ್ ಮಾಡಿದ್ದೆ. ಅದು ಯೂಸ್ ಮಾಡಿ ಇಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗೋಗ್ಬಿಟ್ಟಿತ್ತು ಸ್ಕಿನ್ನು. ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಡಾಕ್ಟರ್ ಹತ್ರ ತೋರಿಸೋದಕ್ಕೂ ಮುಂಚೆ ನಾನೇ ನೋಡೋಣ, ನನಗೆ ಗೊತ್ತಿದೆ ಅಲ್ವಾ ಅಂತ ಹೇಳಿ ನಾನೇ ಇದು ಮಾಡಿದ್ದೆ. ತುಂಬ ಚೆನ್ನಾಗಿ ಹೋಯಿತು. ಏನೂ ಸೈಡ್ ಎಫೆಕ್ಟ್ ಇಲ್ಲ. ಅದು ಯಾವುದಂದರೆ ನಾನು ಇವಾಗ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಆಲ್ಫಾ ಆರ್ಬಿಟಿನ್ 2% ಅಂತ ಹೇಳಿ ಸ್ಕಿನ್ ಬ್ರೈಟ್ನಿಂಗ್ ಸಿರಮ್ ಅಂತ ಹೇಳಿ ನಾನು ತೋರಿಸಿದ್ದೆ. ಅದ್ರ ಬಗ್ಗೆ ಒಂದು 2-3 ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನ್ನ ಜೆನ್ಯೂನ್ ಹಾಗೆ ಹೇಳ್ತಾ ಇದ್ದೀನಿ. ಯಾವುದು ಗಿಮಿಕ್ ಇಲ್ಲ, ಯಾವುದು ಸುಳ್ಳಿಲ್ಲ. ನಾನು ದುಡ್ಡು ಕೊಟ್ಟು ನಾನು ತೊಗೊಂಡಿರೋದು. ನನಗೆ ಯಾವುದು ಏನು ಪಿಲಿಗ್ರಿಮ್ನವ್ರು ತಗೊಳ್ಳಿ ಇದು ಪ್ರಮೋಷನ್ ಮಾಡಿ ಅಂತ ಕೊಟ್ಟಿಲ್ಲ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ನನ್ನನ್ನು ನಂಬಿ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಯಾವ್ದಾದ್ರು ಒಂದು ಕ್ರೀಮ್ಗೆ ಅಂದರೆ ಅದ್ರ ಬಗ್ಗೆ ಒಂದು ಜೆನ್ಯೂನ್ ರಿವ್ಯೂ ಅಂತ ಹೇಳೋದು ನನ್ನ ಕರ್ತವ್ಯ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ನಲ್ಲಿ ಏನೂ ಇಲ್ಲ. ಇವಾಗ ಇದನ್ನು ಹಚ್ಚಿದ್ದು ಬಿಟ್ಟರೆ ಏನೂ ಇಲ್ಲ. ಬಟ್ ಚಿಕ್ಕ ಪಿಂಪಲ್ ಕ್ರೀಮ್ಗಳಿರುತ್ತಲ್ಲ, ಕೈಯಿಂದ ಕೆರ್ಕೊಂಡು ಬಿಟ್ಟಿರ್ತೀನಲ್ಲ, ಆ ಮಾರ್ಕ್ಸ್ ಸಮೇತ ಹೋಗಿದೆ. ತುಂಬ ಚೆನ್ನಾಗಿ ಹೋಗಿದೆ. ಸೊ ಪಿಲಿಗ್ರಿಮ್ದು ಬ್ರೈಟ್ನಿಂಗ್ ಸಿರಮ್ ಅಂತ ಹೇಳಿ. ಸೊ ತುಂಬ ಪಿಗ್ಮೆಂಟೇಷನ್ಸ್ ಇದೆ ಅಂತ ಹೇಳಿ ನೀವು ಮೆಸೇಜ್ ಮಾಡ್ತಾ ಇರ್ತೀರಾ, ಕಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ತೀರಲ್ಲ. ಸೊ ಇದು ನನ್ನ ಜೆನ್ಯೂನ್ ರಿವ್ಯೂ. ಇದು ತುಂಬ ಚೆನ್ನಾಗಿದೆ. ಸೊ ಅಟ್ಲೀಸ್ಟ್ ಒಂದು ಮಾರ್ನಿಂಗ್ ಮತ್ತು ನೈಟ್ ಇದನ್ನು ಒಂದು 15 ಡೇಸ್ ಮಾಡ್ತಾ ಬನ್ನಿ. ಮಾರ್ಕ್ಸ್ ನಿಜವಾಗ್ಲೂ ಕಮ್ಮಿ ಆಗುತ್ತೆ. ಓಕೆ. ಸೊ ಇವತ್ತಿಗೆ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಲೆಂತಿಯಾಗಿ ಈ ವಿಡಿಯೋನ ನಾನು ಮಾಡಿಲ್ಲ, ಶಾರ್ಟಾಗಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಯಾಕೆಂದರೆ ರೆಡಿ ಆಗಬೇಕು. ನಾನು ಆಲ್ರೆಡಿ ಏನು ರೆಡಿನೂ ಆಗಲಿಲ್ಲ. ಸೊ ವಿಡಿಯೋ ಮಾಡ್ತಾ ನಿಂತ್ಕೊಂಡಿದ್ದೀನಿ. ಓಕೆ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.